ಕಂಗ್ರ್ಯಾಚುಲೇಷನ್ಸ್. ಯಾಕೆ ಅಂದ್ರೆ ಇನ್ನೂ ಬಹಳಷ್ಟು ಜನ ನಂದು ಆಗುತ್ತೋ ಆಗಲ್ವೋ ಅಂತ ಯೋಚನೆ ಮಾಡ್ತಾ ಕುತ್ಕೊಂಡಿರೋ ಹೊತ್ತಲ್ಲಿ ನಂದು ಆಗುತ್ತೆ ಅಂತ ನಂಬಿಕೆ ಇಟ್ಟು ಪ್ರಿಪ್ರೇಷನ್ ಮಾಡಕ್ಕೆ ಮೈಂಡ್ ಸೆಟ್ ರೆಡಿ ಮಾಡ್ಕೊಂಡಿದ್ರಲ್ಲ, ಅದು ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ಬಹಳಷ್ಟು ಜನ ರಿಸಲ್ಟ್ಸ್ ಅಂದ್ರೆ ಫೈನಲ್ ಮೇನ್ಸ್ ಆದ್ಮೇಲೆ ಫೇಲ್ ಆಗಕ್ಕೆ ಏನ್ ರೀಸನ್ ಅಂದ್ರೆ ಅವ್ರು ರಿಸಲ್ಟ್ ಬರೋವರೆಗೂ ಕಾಯ್ಕೊಂಡು ಕುತ್ಕೊಂಡು ಆಮೇಲೆ ಪ್ರಿಪ್ರೇಷನ್ ಶುರು ಮಾಡ್ತಾರೆ. ಸೊ ಯಾರು ಮುಂಚೆ ಶುರು ಮಾಡಿರ್ತಾರೆ ಅವ್ರು ಒಂದಿಷ್ಟು ಕಾಂಪಿಟೇಷನ್ ಅಲ್ಲಿ ಅಹೆಡ್ ಇರ್ತಾರೆ. ಸೊ ಯಾವಾಗ್ಲೂ ಬೆನಿಫಿಟ್ ಆಫ್ ಡೌಟ್ಗಳನ್ನ ತಗೊಳ್ಬೇಕು ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಎಕ್ಸಾಮ್ ನಡೆಯುತ್ತೋ ನಡೆಯಲ್ಲೋ ಅಂದಾಗ ನಡೀತೆ ಅಂತ ಓದೋದ್ರಿಂದ ಅಡ್ವಾಂಟೇಜ್ ಇದೆ ಹೊರತು ಲಾಸ್. ಸೊ ಲಾಸ್ಟ್ ಟೈಮ್ ಪ್ರಿಲಿಮ್ಸ್ ಟೈಮಲ್ಲೂ ತುಂಬಾ ಆಯ್ತು, ತುಂಬಾ ಜನ ಹೇಳ್ತಾ ಇದ್ರು 29ಗೆ ಎಕ್ಸಾಮ್ ನಡೆಯಲ್ಲ ಅಂತೆ ಸರ್, ಪಕ್ಕ ಅಂತೆ ಸರ್, ಹಂಗಂತೆ ಸರ್, ಅಲ್ಲಿ ಕೇಸ್ ಇದೆ ಅಂತೆ ಸರ್. ಸೊ ಎಕ್ಸಾಮ್ ನಡೆಯುತ್ತೆ. ಓಕೆ, ಸೊ ಎಷ್ಟೋ ಜನ ಹಾಳು ಮಾಡ್ಕೊಂಡಿದ್ದಾರೆ, ಫುಲ್ ಪ್ಯಾನಿಕ್ ಮೋಡ್. ಅವರು ಲಾಸ್ಟ್ 1 week ಅಲ್ಲಿ ಎಕ್ಸಾಮ್ ಇದೆ ಅಂತ ನಂಬಕ್ಕೆ ರೆಡಿ ಇಲ್ಲ. ಸೊ ಹಂಗೆ ಅವರು ನಿಮಗೆ ಅಡ್ವಾಂಟೇಜ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ರಿಸಲ್ಟ್ ಬರೋಕ್ಕೆ ಇನ್ನೊಂದು 20 days ಆಗುತ್ತೆ. 13ನೇ ತಾರೀಕು ಕೀ ಆನ್ಸರ್ಸ್ ಬಿಡ್ತಾರೆ. ಮೋಸ್ಟ್ಲಿ 20ನೇ ತಾರೀಕು ಅಥವಾ 22ಕ್ಕೆ ರಿಸಲ್ಟ್ ಕೊಡಬಹುದು ಅಂತ ಇದೆ. ಬಟ್ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋದು ಬೇಡ. ಹಾಗೆ ಸೊ ವರ್ಷ ಕೇಸ್ ಇಟ್ಕೊಳ್ಳೋಣ, February 1st ಅಷ್ಟೊತ್ತಿಗೆ ರಿಸಲ್ಟ್ ಬರುತ್ತೆ. ಸೊ ಅಷ್ಟರಲ್ಲಿ ನಾವು ಎಷ್ಟು ಹೆಡ್ ಹೋಗ್ಬಿಡೋಣ, ಆಮೇಲೆ ಒದ್ದಾಡೋದು ಬೇಡ. ಅಗೇನ್ ಜಸ್ಟ್ ಇನ್ಫಾರ್ಮೇಶನ್ ಇರೋ ಪ್ರಕಾರ ಮಾರ್ಚ್ ಲಾಸ್ಟ್ ವೀಕಲ್ಲೇ ಏನು ಕೊಟ್ಟಿದ್ದಾರೆ ಮೇನ್ ಸ್ಟೇಟು, ಸೊ ಅದೇ ಟೈಮ್ಗೆ ನಡೆಯುತ್ತೆ. ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಮತ್ತೆ ಕೆಲವರು ಕೇಳ್ತಾ ಇದ್ದೀರಿ, ಏನು ಸರ್ ಅವಾಗ UPSC ಇಂಟರ್ವ್ಯೂ ಇದೆ, ಆಮೇಲೆ ಆ ಎಕ್ಸಾಮ್ ಇದೆ, ಈ ಎಕ್ಸಾಮ್. ನೀವು ಸೆಲೆಕ್ಟ್ ಆಗೋ 6,000 ಜನ ತುಂಬ ದೊಡ್ಡ ಮೈನಾರಿಟಿ. ನಿಮ್ಗೆ ಯಾವ ಶಕ್ತಿನೂ ಇಲ್ಲ, ಏನೋ ಹೋಗಿ ಪ್ರೊಟೆಸ್ಟ್ ಮಾಡಿ ಚೇಂಜ್ ಮಾಡಿಸ್ಕೊಳ್ತೀನಿ ಅನ್ನೋಷ್ಟು ಲೆವೆಲ್ಗೆ. 1,00,000 ಜನ ಇದ್ದಾಗ ಮಾಡ್ಬೋದು, ನಾನು ಹೇಳ್ತಿರೋದು. ಸೊ ತುಂಬ ಮೈನಾರಿಟಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನು ಡೇಟ್ ಕೊಡ್ತಾರೆ ಅದಕ್ಕೋಗಿ ಸುಮ್ಮನೆ ಬರ್ತಾರೆ ಅಷ್ಟೇ. ಉಳಿದಿದ್ದು ಯಾವುದು ಕೇರ್ ಮಾಡೋ ಪ್ರಶ್ನೆನೇ ಇರಲ್ಲ. ಸೊ ಅದ್ರ ಬಗ್ಗೆ ಫಸ್ಟ್ ಕ್ಲಿಯಾರಿಟಿ ತಗೊಂಡ್ಬಿಡಿ. ಎಕ್ಸಾಮ್ ಇದೆ ಸರ್, ಮಾರ್ಚ್ ಎಂಡಲ್ಲಿ ಯಾವುದೋ ಒಂದು ಎಕ್ಸಾಮ್ ಇದೆ, ಆ ಎಕ್ಸಾಮ್ ಇದೆ, ಈ ಎಕ್ಸಾಮ್ ಇದೆ. UPSC ಇಂಟರ್ವ್ಯೂ ನಡೀತಾ ಇದೆ. ಸೊ UPSC ಇಂಟರ್ವ್ಯೂ ಚೇಂಜ್ ಮಾಡ್ಕೊಡ್ತಾರೆ. ಅದ್ರ ಬಗ್ಗೆ ಬಿ ಕ್ಲಿಯರ್. UPSC ಅವರು ತಮ್ಮ ಇಂಟರ್ವ್ಯೂ ಡೇಟನ್ನೇ ಚೇಂಜ್ ಮಾಡ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ದು ಎಕ್ಸಾಮ್ ಇದೆ ಅಂದರೆ ಒಂದು ಅವ್ರಿಗೆ ಲೆಟರ್ ಬರೆದು ಕೊಟ್ಟರೆ ಈ ಥರ ಇದೆ ನಮ್ಮದು ಅಂತ ಕೊಟ್ಟರೆ, ಸೊ ನಿಮ್ಮ ಬೇರೆ ಡೇಟಿಗೆ ಹಾಕ್ಕೊಡ್ತಾರೆ. ಸೊ ಮೇಜರ್ ಯೂಶಲಿ ಹೆದರೋದು ಯಾವುದಕ್ಕೆ? UPSCಗೆ. ಸೊ ಆ ಪ್ರಶ್ನೆನೂ ಇಲ್ಲ. ಒಂದೇ ಒಂದು ವರ್ಷ ಸಿನಾರಿಯೋ ಸ್ವಲ್ಪ ಒಂದು ವಾರ ಏನಾರು ಮುಂದೆ ಹೋಗುತ್ತೆ ಅಂತಂದರೆ, ಬಿಕಾಸ್ ರಿಸಲ್ಟ್ ಕೊಡೋದು ಡಿಲೇ ಆದರೆ ಅವರು ಗ್ಯಾಪ್ ತುಂಬ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಒಂದು 5 days 10 days ವೇರಿಯೇಷನ್ ಆಗುತ್ತೆ. ಬಟ್ ಅವರು ಮಾರ್ಚ್ ಎಂಡ್ ಅಂತ ಹೇಳಿದಾರೆ ಅಂದಮೇಲೆ ಮಾರ್ಚ್ ಎಂಡ್. ಓಕೆ, ನೆಕ್ಸ್ಟು ರಿಸಲ್ಟ್ ಆದರೆ ಸರ್ ಸ್ಕೋರ್ ಮತ್ತು ಇನ್ನೂ ತಲೆ ಕೆಡಿಸ್ಕೊತಿದ್ರೆ ತಲೆ ಕೆಡುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಆದರೆ ಒಂದು ಫೋಮ್ ಮೈಂಡ್ ಸೆಟ್ ಇರಲಿ. ಚೆನ್ನಾಗಿ ಮಾಡಿದ್ದೀರಾ, ಒಂದು ತುಂಬ 100 ಒಳಗೆ ಬಂದಿದೆ, 70 ಬಂದಿದೆ ಅಂದರೆ ನಾನು ಆಗ್ಬಿಡುತ್ತೆ ಅಂತ ಹೋಪ್ ಇಟ್ಕೊಳ್ಳಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ಆದರೆ ಸ್ವಲ್ಪ ರೇಂಜಲ್ಲಿ ಇದ್ದೀರಾ ಅಂತಂದರೆ ಅದನ್ನು ಮರೆತು ಬಿಟ್ಟು ಓದೋಕ್ಕೆ ಶುರು ಮಾಡಿ. ಯಾಕಂದರೆ ಒಂದು ತಿಳ್ಕೊಳ್ಳಿ, ವಾಟ್ ಯು ಬಿಲೀವ್ ಐ ಡೋಂಟ್ ನೋ, ಬಟ್ ವಾಟ್ ಐ ಬಿಲೀವ್, ಇಫ್ ಐ ಕಂಟಿನ್ಯೂಸ್ಲಿ ಫೀಲ್ ದಟ್ ಐ ವಿಲ್ ಬಿ ಇನ್ ಅಷ್ಟೇ. ನಂಗೆ ಡೌಟ್ ಇದೆ, ಯಾಕೋ ಸ್ವಲ್ಪ ಬಾರ್ಡರ್ ಬರ್ತಾ ಇದೆ, ಹೋಗ್ತೀನಿ ಅಂತಿದ್ರೆ ಕಟ್ ಆಫ್ 155 ಬಂದಿರುತ್ತೆ, ನಿಮ್ಮದು 154 ಬಂದಿರುತ್ತೆ. ಸೊ ನೀವು ಎಷ್ಟೇ ಆಗುತ್ತೆ ಅಂತ ಅನ್ಕೊಂಡ್ರು ಆಗಿರೋದಿಲ್ಲ, ಆಗಲ್ಲ ಅನ್ಕೊಂಡ್ರು ಆಗ್ತಾ ಏನು ಬೇಕಾದ್ರೆ ಆಗ್ಬೋದು. ಅದ್ರ ಬಗ್ಗೆ ಸೈಡ್ಗೆ ಇಟ್ಟು ಸೊ ನನ್ನ ಸಜೆಷನ್ನು ಸ್ಟಾರ್ಟ್ ಪ್ರಿಪ್ರೇಷನ್. ಓಕೆ, ಸೊ ಈ ಕ್ಷಣದಿಂದನೇ ನಿಮ್ಮ ಪ್ರಿಪ್ರೇಷನ್ ಶುರು ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೋಡ್ರಿ, ರಿಸಲ್ಟ್ ಬಂದ ಮೇಲೆ ಯು ವಿಲ್ ಸಿ. ಅರ್ಥ ಆಗ್ತಿದೆಯಲ್ಲ, ಇಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ, ಹಂಗೆ ಬರ್ತಾರೆ. ಬಟ್ ಅಷ್ಟರಲ್ಲಿ ನೀವು ಎಷ್ಟು ಸಬ್ಜೆಕ್ಟ್ ಮುಂದಕ್ಕೆ ಹೋಗ್ಬೋದು? ಮಿನಿಮಮ್ 3 ಸಬ್ಜೆಕ್ಟ್ ಮುಂದಕ್ಕೆ ಹೋಗ್ಬೋದು. 3 ಸಬ್ಜೆಕ್ಟ್ ಆರಾಮ್ಸೆ ಮುಂದಕ್ಕೆ ಹೋಗ್ಬೋದು ವಿತ್ ಪ್ರಿಪ್ರೇಷನ್. ನಾನು ಹೇಳ್ತೀನಿ, ಬರೀ ಓದೋದಲ್ಲ. ಓಕೆ, ಸೊ ವಾಟ್ ಈಸ್ ದ ಅಜೆಂಡಾ ಆಫ್ ದಿಸ್ ಸೆಷನ್? ಏನು ಡಿಸ್ಕಸ್ ಮಾಡೋಕ್ಕೆ? ಫಸ್ಟು ಮೆಂಟಲಿ ನೀವೇ ಅದೇ ತೆಗೆದಿಡಿ ಸಾಕು. ಏನೋ ಅಬ್ಜೆಕ್ಷನ್ ಸಲ್ಲಿಸೋಕ್ಕೆ ಬೇಕಾಗಿರೋ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಬೇಕು, ಅದಕ್ಕೆ ನೋಡೋಣ.